ನೇಹಾ ಕೊಲೆ ಖಂಡಿಸಿ ಎಬಿವಿಪಿ ನಿರಂತರವಾಗಿ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಇವತ್ತು ಬೆಳಗ್ಗೆ ಮುತ್ತಿಗೆಗೆ ಪ್ರಯತ್ನ ಕೂಡ ಆಯಿತು. ಆ ಮೂಲಕ ದೊಡ್ಡ ಮಟ್ಟದ ಆಕ್ರೋಶವನ್ನ ವಿದ್ಯಾರ್ಥಿಗಳು ಹೊರಹಾಕಿದ್ದಾರೆ. ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಒಂದು ಹೇಳಿಕೆ. ಈ ಪ್ರಕರಣದಲ್ಲಿ ಅವರಿಬ್ರು ಕೂಡ ಪ್ರೀತಿ ಮಾಡಿದ್ರು, ಹಾಗಾಗಿ ಆಗಿರಬಹುದು, ಇತ್ತೀಚೆಗೆ ದೂರ ಆಗಿದ್ರು, ಆ ಕಾರಣ ಕೊಲೆ ನಡೆದಿರಬಹುದು. ಬಟ್ ಇದರಲ್ಲಿ ಲವ್ ಜಿಹಾದ್ ಅಂತ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಅನ್ನುವಂತಹ ವಿಚಾರವನ್ನ ಯಾವಾಗ ಪ್ರಸ್ತಾಪ ಮಾಡಿದ್ರು ಆಗ ವಿದ್ಯಾರ್ಥಿಗಳು ಕೆರಳಿ ಕೆಂಡವಾಗಿದ್ದು. ಇದೇ ಕಾರಣಕ್ಕೆ ಇವತ್ತು ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆಗೆ ಪ್ರಯತ್ನ ಆಗುತ್ತೆ, ದೊಡ್ಡ ಮಟ್ಟದ ಆಕ್ರೋಶ ಆಗುತ್ತೆ, ಬ್ಯಾರಿಕೇಡ್ ತಳ್ಳಾಡ್ತಾರೆ. ಅವರ ನಿವಾಸದ ಮುಂದೆ ದೊಡ್ಡ ಮಟ್ಟದ ಹೈಡ್ರಾಮಾ ಆಯಿತು. ಪೊಲೀಸರು ಎಲ್ಲವನ್ನ ಕೂಡ ಹತೋಟಿಗೆ ತರೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಬೆಳವಣಿಗೆ ಆದ ಬಳಿಕ ಈಗ ಗೃಹ ಸಚಿವರು ಕೂಡ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ತಡವಾಗಿ ಆದರೂ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಗುಡ್ ಗೆಸ್ಚರ್, ಒಂದು ಒಳ್ಳೆ ಗೆಸ್ಚರ್ ಇದು. ತಡವಾಗಿದೆ, ಆದರೆ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ಒಂದು ತಂದೆ ತಾಯಿ ತನ್ನ ಮಗಳನ್ನು ಕಣ್ಣೆದರಲ್ಲೇ ಕೊಚ್ಚಿ ಒಬ್ಬ ಕೊಂದಾಗ ಅದು ಲವ್, ಅವಳು ಸಿಗೋದಿಲ್ಲ ಅಂತೇಳಿ ಮಾಡಿದ್ದಾನೆ ಅಂತ ಅವರು ಗೃಹ ಸಚಿವ ಹೇಳಿದಾಗ ಎಷ್ಟು ನೋವಾಗಬೇಡ. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಸಾವಾದಾಗ ಮನೆಗೆ ಹೋಗ್ತಾರೆ, ಸುಖ ದುಃಖ ಮಾತಾಡೋಕ್ಕೆ ಹೋಗ್ತಾರೆ, ಸುಖ ದುಃಖನೂ ಅಲ್ಲ, ದುಃಖ ಮಾತಾಡೋಕ್ಕೆ ಹೋಗ್ತಾರೆ, ಒಂದು ಹೆಗಲು ಕೊಡ್ತಾರೆ. ಹೆಗಲು ಕೊಟ್ಟು ಏನಪ್ಪ ಅಂತಂದರೆ ತೊಂದರೆ ಇಲ್ಲ, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ, ಆಗಿದ್ದಾಗೋಗಿದೆ, ಅದು ಬಿಟ್ಟು ನೀವು ಅದು ಹೆಂಗಾಯ್ತು ಇದು ಹಿಂಗಾಯ್ತು ಅಂತ ಹೇಳಿದ್ರೆ ಹೆಂಗಿರುತ್ತೆ ಅವರ ಮುಖ್ಯಸ್ಥನಾಗಿ. ಸೊ ಅದೀಗ ಅರಿವಾಗಿದೆ ಪರಮೇಶ್ವರ್ ಅವರಿಗೆ. ಲೇಟ್ ಆದರೂ ಕೂಡ ಲೇಟೆಸ್ಟಾಗಿ ಬಂದು ಅವರು ಒಂದು ಗುಡ್ ಗೆಸ್ಚರ್ ತೋರಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅಲ್ಲ, ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ಎಬಿವಿಪಿನವರಿಗೆ ಗೊತ್ತಿಲ್ಲ, ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಮಗೆ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ ನಾವು. ಬೇಜವಾಬ್ದಾರಿ ಅಲ್ಲ ಅದು. ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ಸತ್ಯ ಮುಚ್ಚಿಡೋಕ್ಕಾಗೋದಿಲ್ಲ ಅಲ್ಲ, ಸತ್ಯ ಗೊತ್ತಾಗ್ತದೆ. ಇನ್ವೆಸ್ಟಿಗೇಷನ್ ಆದಮೇಲೆ ಎಲ್ಲ ಹೊರಗಡೆ ಬರುತ್ತೆ. ನಾನು ಅದ್ರ ಬಗ್ಗೆ ಮತ್ತೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಅಲ್ಲ, ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ಎಬಿವಿಪಿನವರಿಗೆ ಗೊತ್ತಿಲ್ಲ, ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿ. ಓಕೆ, ಇನ್ನೊಂದು ಕಡೆ ಸತೀಶ್ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡಿತೀನಿ. ಈ ನಡುವೆ ನಮಗೊಂದು ಮೆಸೇಜ್ ಬಂದಿದೆ. ಅದರಲ್ಲಿ ಅಮರೇಶ್ ಅಯ್ಯ ಹಿರೇಮಠ ಬಳ್ಳಾರಿಯಿಂದ ಅವರು ಹೇಳ್ತಾರೆ, ನಿಮ್ಮ ಹತ್ರಲ್ಲಿ ಅದು ಪಂಚಮಸಾಲಿ ಲಿಂಗಾಯತ ಅಂತ ಹೋಗ್ತಾ ಇದ್ದೇನೆ. ಅವರು ಇಲ್ಲ, ಅವರು ಯಾವುದು ವೀರಶೈವ ಜಂಗಮ ಸಮಾಜದವರು ಅನ್ನುವಂಥದ್ದು. ಥ್ಯಾಂಕ್ ಯು ಅಮರೇಶ್ ಅಯ್ಯ ಅವರೇ, ಸರಿ ಮಾಡಿಸಿದ್ದಕ್ಕಾಗಿ. ವೀರಶೈವ ಜಂಗಮ ಸಮಾಜದವರು ನೇಹಾ ಹಿರೇಮಠ ಅವರು. ಬನ್ನಿ, ಎನಿವೆ, ಈಗ ಗೃಹ ಸಚಿವರು ನೀಡಿದಂಥ ವಿಷಾದದ ಹೇಳಿಕೆ ಮತ್ತು ಅದರ ನಡುವೆ BJP ಮತ್ತು ABVP ಅವರಿಗೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ನಮ್ಮ ರಿಪೋರ್ಟರ್ ಸತೀಶ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಪ್ಡೇಟ್ಸ್ ಏನು ಇದರ ಬಗ್ಗೆ? ಪ್ರಕಾಶ್, ಸಾಕಷ್ಟು ಸುದ್ದಿ ಉಂಟು ಮಾಡಿದೆ. ನೇಹಾ ಅವರ ಕೊಲೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಆತಂಕ ಮತ್ತು ಸಾಕಷ್ಟು ವಿಚಾರಗಳನ್ನು ಚರ್ಚೆಗೆ, ಲವ್ ಜಿಹಾದ್, ಬೇರೆ ಬೇರೆ ಕಾರಣಗಳ ಚರ್ಚೆ ಆಗ್ತಾ ಇದೆ. ಅದು ಒಂದು ಕಡೆ. ಆದರೆ ಅವ್ರ ತಂದೆ ತಾಯಿ ಬಹಳ ನೊಂದಿದ್ದಾರೆ. ಈ ವಿಚಾರವಾಗಿ ಮಗಳ ಸಾವಿನ ದುಃಖದಲ್ಲಿರುವವರಿಗೆ ಈ ರೀತಿಯ ಹೇಳಿಕೆಗಳು ಸಹಜವಾಗಿಯೇ ಅವರಿಗೆ ಬೇಸರ ತರಿಸುತ್ತೆ. ಆ ನಿಟ್ಟಿನಲ್ಲೇ ಪರಮೇಶ್ವರ್ ಇವಾಗ ಅದಕ್ಕೆ ವಿಷಾದವನ್ನೇ ವ್ಯಕ್ತಪಡಿಸಿದ್ದಾರೆ. ಅವರ ತಂದೆ ತಾಯಿಗೆ ನೋವಾಗಿದ್ರೆ ವಿಷಾದವನ್ನೇ ವ್ಯಕ್ತಪಡಿಸ್ತೇನೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ.
ಕೊಲೆಯ ನಂತರ ಪ್ರಾಥಮಿಕ ಪೊಲೀಸ್ ಮಾಹಿತಿಯ ಪ್ರಕಾರ ನಾನು ಹೇಳಿಕೆಯನ್ನು ನೀಡಿದ್ದೇನೆ. CM ಅವರು DCM ಅದೇ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಪ್ರಾಥಮಿಕ ವರದಿಯ ಪ್ರಕಾರ. ಅನಂತರ ತನಿಖೆ ಪೂರ್ಣ ಆದಮೇಲೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಆ ನಡುವೆ ಏನಾದರೂ ಅವರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ABVP ಇವತ್ತು ಅವರ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಮಾಡ್ತು. ಎರಡು ಕಡೆ, ಒಂದು ಸರ್ಕಾರಿ ನಿವಾಸ ಮತ್ತು ಖಾಸಗಿ ನಿವಾಸ. ಖಾಸಗಿ ನಿವಾಸದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು, ಅಲ್ಲಿ ABVP ಅವರು ಬರಲಿಲ್ಲ. ಆದರೆ ಸರ್ಕಾರಿ ನಿವಾಸಕ್ಕೆ ಬಂದು ಅಲ್ಲಿ ಪ್ರತಿಭಟನೆ ಮುತ್ತಿಗೆ ಯತ್ನ ಮಾಡಿದ್ರು. ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಅನಂತರ ತೆಗೆದುಕೊಂಡು ಹೋದ್ರು. ಆದರೆ ಇಲ್ಲಿರುವಂಥ ಘಟನೆ ಏನಿದೆ ಇದು ಅತ್ಯಂತ ಹೇಯವಾದ ಭೀಕರವಾದಂತಹ ಘಟನೆ. ಇದನ್ನ ಯಾರು ಕೂಡ ಖಂಡಿಸ್ತಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಸ್ವಲ್ಪ ಹೆಚ್ಚು. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್.